ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದ ರಸಪ್ರಶ್ನೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನೀವು ಪಡೆದ ಅಂಕಗಳನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೀವು ಪಡೆದ ಅಂಕಗಳ ಬಗ್ಗೆ ತಿಳಿಸಲಾಗುವುದು. ಧನ್ಯವಾದಗಳು. ಈಗ ಮುಂದುವರಿಯೋಣ. ಮೊದಲನೆಯ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವು ತನ್ನ ಭೌಗೋಳಿಕ ವಿಸ್ತೀರ್ಣದ ಶೇಕಡಾವಾರು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಅಸ್ಸಾಂ, ಮಿಜೋರಾಂ, ಕೇರಳ, ಛತ್ತೀಸ್ಗಢ. ಉತ್ತರ ಮಿಜೋರಾಂ. ಮುಂದಿನ ಪ್ರಶ್ನೆ, ಭಾರತೀಯ ಸಂಸತ್ತಿನಲ್ಲಿ ಶೂನ್ಯ ವೇಳೆ ಝೀರೋ ಅವರ್ ಎಂದರೇನು? ಬಜೆಟ್ ಚರ್ಚೆ, ಪ್ರಶ್ನೋತ್ತರ ವೇಳೆ, ಪೂರ್ವ ಸೂಚನೆ ಇಲ್ಲದೆ ಪ್ರಸ್ತಾಪಿಸುವ ವಿಷಯ, ಮುಂದೂಡಿಕೆ ನಿರ್ಣಯ. ಸರಿಯಾದ ಉತ್ತರ ಪೂರ್ವ ಸೂಚನೆ ಇಲ್ಲದೆ ಪ್ರಸ್ತಾಪಿಸುವ ವಿಷಯ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ನಗರವನ್ನು ಪಿಂಚಣಿದಾರರ ಸ್ವರ್ಗ ಪೆನ್ಷನರ್ಸ್ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ? ಪುಣೆ, ಕೊಚ್ಚಿ, ಡೆಹ್ರಾಡೂನ್, ಬೆಂಗಳೂರು. ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆ, ದೊಡ್ಡ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಕೇರಳ. ಐದನೆಯ ಪ್ರಶ್ನೆ, ಭಾರತದ ಹಣಕಾಸು ಆಯೋಗವನ್ನು ಎಷ್ಟು ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ? 3 ವರ್ಷಗಳಿಗೆ, 4 ವರ್ಷಗಳಿಗೆ, 5 ವರ್ಷಗಳಿಗೆ, 6 ವರ್ಷಗಳಿಗೆ. ಸರಿಯಾದ ಉತ್ತರ 5 ವರ್ಷಗಳು. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತ ಮತ್ತೆ ಬಾಂಗ್ಲಾದೇಶ ನಡುವೆ ಇರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಎ ಸುಂದರ್ಬನ್ಸ್, ಬಿ ಮಾನಸ್, ಸಿ ಕಾಜಿರಂಗ, ಡಿ ಸೀಮಲ್ಲಿಪಾಲ್. ಸರಿಯಾದ ಉತ್ತರ ಸುಂದರ್ಬನ್ಸ್. ಇದು ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಮೂಲತಃ ಯಾವ ಭಾಷೆಯಲ್ಲಿ ಕೈಬರಹದಲ್ಲಿ ಬರೆಯಲಾಗಿದೆ? ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು. ಸರಿಯಾದ ಉತ್ತರ ಹಿಂದಿ. ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ಇಂಗ್ಲಿಷ್ ಅಥವಾ ಹಿಂದಿ. ಮುಂದಿನ ಪ್ರಶ್ನೆ, ಕೊನೆಯದಾಗಿ ರಚನೆಯಾದ ಭಾರತೀಯ ರಾಜ್ಯ ಯಾವುದು? ಕೊನೆಯದಾಗಿ ರಚನೆಯಾದ ಭಾರತೀಯ ರಾಜ್ಯ ಛತ್ತೀಸ್ಗಢ, ಜಾರ್ಖಂಡ್, ಉತ್ತರಾಖಂಡ್. ಸರಿಯಾದ ಉತ್ತರ ಜಾರ್ಖಂಡ್. ಮುಂದಿನ ಪ್ರಶ್ನೆ, ಬಂಗಾಳ ಕೊಲ್ಲಿಯನ್ನು ಸೇರದ ಭಾರತೀಯ ನದಿ ಯಾವುದು? ಮಹಾನದಿ, ಗೋದಾವರಿ, ಕೃಷ್ಣ, ನರ್ಮದಾ.
ಸರಿಯಾದ ಉತ್ತರ ನರ್ಮದಾ ನದಿ. ಇಲ್ಲಿ ಈ ಕ್ವಿಜ್ ವಿಶೇಷ ವಿಡಿಯೋ ಅಂತಿಮವಾಗಿದೆ. ನಿಮ್ಮ ಉತ್ತರಗಳನ್ನು ಕೆಳಗೆ ಕಮೆಂಟ್ ಮಾಡುವ ಮೂಲಕ ನೀವು 10ಕ್ಕೆ ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ ಎಂದು ಹಂಚಿಕೊಳ್ಳಿ ನಮ್ಮೊಂದಿಗೆ. ಮುಂದಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಲಾಗುವುದು. ಧನ್ಯವಾದಗಳು. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.